ಮೈಸೂರು ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಎಂಟ್ರಿ. ಎಸ್ಕಾರ್ಟ್ ಇಲ್ಲದೆ ದಿಢೀರ್ ಭೇಟಿಗೆ ಜೈಲಾಧಿಕಾರಿಗಳೇ ಶಾಕ್. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿದ್ರು. ಯಾವುದೇ ಎಸ್ಕಾರ್ಟ್ ಬಳಸದೆ ಏಕಾಏಕಿ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದಾಗ ಅಧಿಕಾರಿಗಳು ಶಾಕ್ ಆಗಿದ್ರು. ಕಾರಾಗೃಹ ಇಲಾಖೆ ಡಿಜಿಪಿಯಾದ ಬಳಿಕ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಮೊದಲ ಬಾರಿ ಭೇಟಿ ನೀಡಿದ್ರು. ಅಲ್ಲದೆ 2 ಗಂಟೆಗೂ ಅಧಿಕ ಕಾಲ ಕೈದಿಗಳ ಸೆಲ್ಗಳಲ್ಲಿ ಕಾರಾಗೃಹದ ಗೌಪ್ಯ ಸ್ಥಳದಲ್ಲಿ ಚಾಲಾಡಿದ್ರು. ಆದ್ರೆ ಯಾವುದೂ ವಸ್ತುಗಳು ಸಿಕ್ಕಿಲ್ಲ. ಆದ್ರೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಗೂ ಮುನ್ನ 9 ಮೊಬೈಲ್ ಹಾಗೂ 11 ಸಿಮ್ಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ. ಆದ್ರೆ ನಮ್ಮ ಜನ ಅಲರ್ಟ್ ಇದ್ರು. ರಾತ್ರಿನ ಅವರು 10:30ಯಿಂದ 1 ಗಂಟೆವರೆಗೆ ಚೆಕ್ ಮಾಡಿ 9 ಮೊಬೈಲ್ ಫೋನ್ ಮತ್ತು 11 ಸಿಮ್ ಕಾರ್ಡ್ ಎಲ್ಲ ಸೀಸ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ನಾವು ಒಂದು ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾ ಇದ್ವಿ. ಸೊ ಆ ಡ್ರೈವ್ ಪ್ರಕಾರ ಇವರು ಶೇಷಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದರೆ ಅವ್ರಿಗೆ 30,000 ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾ ಇದ್ವಿ. ಇದೇ ವೇಳೆ ಡಿಜಿಪಿ ಜೈಲರ್ಗಳಿಗೂ ಹಾಗೂ ಕಾರಾಗೃಹದಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾರಾಗೃಹದಲ್ಲಿರುವ ಅಧಿಕಾರಿಗಳಿಗೆ 1 ತಿಂಗಳ ಗಡುವು ನೀಡಿದ್ದಾರೆ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ರೈಡ್ ಮಾಡಿ. 1 ತಿಂಗಳ ನಂತರ ನಮ್ಮವರು ರೈಡ್ ಮಾಡ್ತಾರೆ. ನಿಷೇಧಿತ ವಸ್ತುಗಳನ್ನ ಜೈಲ್ನಲ್ಲಿ ಸಿಕ್ಕರೆ ನೀವು ಜೈಲ್ನಲ್ಲಿ ಇರಲ್ಲ ಅಂತ ಒತ್ತಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಮತ್ತೆ ಮೊನ್ನೆ ಒಂದು ಗಾಂಜಾದು ಸಿಕ್ಕಿತ್ತು. ಸೊ ಯಾವುದು ಕೇಸ್ ಆಗಿದ್ರೆ ಅವರು ಒಂದು ಬಹಳ ಸಮಗ್ರವಾಗಿ ತನಿಖೆ ನಡೆಸಿ ಪೂರ್ತಿ ಜಾಲ ಏನಿದೆ ಅದು ಭೇದಿಸಿ ಮತ್ತು ನಾವು ಈ ರೀತಿ ಮಾಡಿದರೆ ಅದು ಜೈಲು ಹೊರಗಡೆ ಕೂಡ ಅಪರಾಧ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯ ಆಗಲಿ ಅದು ಕಡಿಮೆ ಆಗುತ್ತೆ. ಮತ್ತು ಜೈಲು ಒಳಗಡೆ ಕೂಡ ನಮ್ಮ ಪ್ರಕಾರ ಅವರು ಸುಷ್ಟವಾಗಿಲ್ಲ ಕೆಲಸ ನಡೆಯುತ್ತೆ ನಾನು ಅದು ಭಾವಿಸಿದೆ. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಎಐ ಆಧಾರಿತ ಕ್ಯಾಮೆರಾ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು, ಬೆಳಗಾವಿ, ಮೈಸೂರು, ಬಳ್ಳಾರಿ ಸದ್ಯಕ್ಕೆ ಎಐ ಆಧಾರಿತ ಕ್ಯಾಮೆರಾಗಳನ್ನ ಅಳವಡಿಸಲು ಸೂಚನೆ ನೀಡಲಾಗಿದೆ ಅಂತೆ. ಈಗಿರುವ ಜಾಮರ್ ಸುಧಾರಣೆಯ ಬಗ್ಗೆ ಟಿಸಿಎಲ್ ಕಂಪನಿ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ಹೇಳಿಕೊಂಡಿದ್ದಾರೆ. ಜಾಮರ್ಗೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಸರ್, ಈಗ ಬೆಂಗಳೂರಿನಲ್ಲಿ ಎಐ ಆಧಾರಿತ ಕ್ಯಾಮೆರಾ ಅಳವಡಿಸ್ತೀವಿ, ಅದು ಇಲ್ಲಿ ಕೂಡ ಬರ್ತಾರೆ, ಇವತ್ತೇ ಬರ್ತಾರೆ ಟ್ರಯಲ್ ಇದು ಮಾಡೋಕ್ಕೆ. ಅದು ಎಐ ಬೇಸ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಇದೆ. ಇಲ್ಲಿ ಕೂಡ ಎಸಿತಾರೆ ಸ್ವಲ್ಪ ಇದು ಎಲ್ಲ ಗಾಂಜಾಗಳು ಆ ಕಡೆಯಿಂದ ಸ್ಮಶಾನ ಕಡೆಯಿಂದ ಮಾಡ್ತಾರೆ. ಸೊ ಇವತ್ತು ಬರೋರು ಇದ್ದಾರೆ. ನಾವು ಟ್ರಯಲ್ ಎಲ್ಲ ಕಡೆ ನಾವು ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ಅಳವಡಿಸಲಿಕ್ಕೆ ನಾವು ನೋಡ್ತೀವಿ ಈಗ ಯಾವ ರೀತಿ ನಾವು ಮಾಡ್ಬೋದು. ಸೊ ಟ್ರಯಲ್ ಬೇಸಿಸ್ ಮೇಲೆ ಮೈಸೂರು ಕೂಡ ನಾವು ನೋಡ್ತೀವಿ. ಮೈಸೂರು, ಬ್ಯಾಂಗ್ಳೂರು, ಬೆಲ್ಗಾಂ, ಕಲಬುರ್ಗಿ ಇದು 4 ಈಗ ಇದೆ. ಬೇರೆ ನಾವು ನೋಡೋಣ, ಅದರಲ್ಲಿ ನಾವು ಮಾಡ್ತೀವಿ. ಡಿಜಿಪಿ ಅಲೋಕ್ ಕುಮಾರ್ ಸ್ಪೀಡ್ ನೋಡ್ತಾ ಇದ್ರೆ ಎಲ್ಲಾ ಜೈಲುಗಳು ಸುಧಾರಣೆ ಆಗುತ್ತವೆ ಎಂಬ ಆಶಾಕಿರಣ ಸಾಮಾನ್ಯರಲ್ಲಿ ಕಂಡು ಬರ್ತಿದೆ. ಆದ್ರೆ ಇವರ ಕಾರ್ಯದಲ್ಲಿ ಯಾವುದೇ ಮಂತ್ರಿಗಳು ಹಸ್ತಕ್ಷೇಪ ಮಾಡದಿದ್ರೆ ಸಾಕು. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.